ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೊಂದು ಭಯಾನಕ ಥ್ರಿಲ್ಲರ್ ಸ್ಟೋರಿನ ಹೇಳೋಕ್ಕೆ ಬಂದಿದ್ದೀನಿ. ಸ್ಟೋರಿ ನಡೆದಿರೋದು ಈಗಿನ ಮುಂಬೈ ನಗರದಲ್ಲಿ. ಇದು 1968ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಸ್ಟೋರಿ. ಅದನ್ನು ನಾನು ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ನಾನು ಕೇಳಿದ್ದೆ ಇವಾಗ ನನಗೂ ಹೊಸದು. ಈ ಭಯಾನಕ ಕತೆ ಆಗಿನ ಕಾಲದವ್ರಿಗೆ ಅದು ಚೆನ್ನಾಗಿ ಗೊತ್ತಿರ್ತದೆ, ಬಟ್ ಇವಾಗ ನಿಮಗೆ ಗೊತ್ತಿರಲ್ಲ. ಅದಕ್ಕೆ ಈ ಸ್ಟೋರಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದು 1968 ಜುಲೈ ತಿಂಗಳು ಜೋರು ಮಳೆ ಬರ್ತಾ ಇದೆ. ಆ ಜೋರು ಮಳೆ ಬರುವಂಥ ಒಂದು ಟೈಮಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಒಂದು ರಾಡ್ ಹಿಡ್ಕೊಂಡು ಒಂದು ಗುಡಿಸಲಿನ ಒಳಗಡೆ ಹೋಗ್ತಾನೆ. ಅಲ್ಲಿ ನಿಶ್ಚಿಂತೆಯಿಂದ ಮಲಗಿದ್ದಂತಹ ಗಂಡ, ಹೆಂಡತಿ ಮತ್ತು ಒಂದು ಮಗುವನ್ನು ಅದೇ ರಾಡ್ನಿಂದ ಒಡೆದು ಭೀಕರವಾಗಿ ಹತ್ಯೆ ಮಾಡ್ತಾನೆ. ಇದು ಅವನ ಮೊದಲ ಹತ್ಯೆ. ಸಾಮಾನ್ಯವಾಗಿ ಒಂದು ಕೊಲೆಯ ನಂತರ ತಲೆಯನ್ನು ಕೆಡಿಸಿಕೊಳ್ಳದಂಥ ಪೊಲೀಸರಿಗೆ ತುಂಬ ತಲೆಬಿಸಿಯಾಗಿದ್ದು ಇದೇ ರೀತಿಯ ಸರಣಿ ಕೊಲೆ. ಒಂದೇ ವಾರದಲ್ಲಿ ನಡೆದಂತಹ ಕೊಲೆ. ಈ ಕೊಲೆಯ ಒಂದು ಸ್ಟೈಲ್ ಯಾವ ಥರ ಇತ್ತು ಅಂತಂದರೆ, ಯಾವಾಗಲೂ ಮಧ್ಯರಾತ್ರಿಯ ನಂತರ ಈ ಕೊಲೆಗಳು ನಡೀತಾ ಇತ್ತು. ಒಂದೇ ರಾಡ್ನಿಂದ ಒಂದೇ ರೀತಿಯ ಹತ್ಯೆಯನ್ನು ಈ ವ್ಯಕ್ತಿ ಮಾಡ್ತಾ ಇದ್ದ. ಇದು ಆ ಪೊಲೀಸರಿಗೆ ತುಂಬ ತಲೆನೋವಾಗಿ ಪರಿಣಮಿಸಿತು. ಸಮಯ ನೋಡ್ತಾ ಇದ್ದಂತೆ 2 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ. ಆದರೆ ಈ 2 ವರ್ಷದಲ್ಲಿ ಆ ಒಂದು ಕೊಲೆಯ ಭೀಕರತೆ ಮತ್ತು ಎಣಿಕೆ ಎಷ್ಟಿತ್ತಂದರೆ 41 ಬಲಿಗಳಾಗಿತ್ತು. ಅದುವರೆಗೂ ಆ ಹಂತಕನ ಸುಳಿವೇ ಯಾರಿಗೂ ಸಿಗ್ತಾ ಇರಲಿಲ್ಲ. ಯಾವ ರೀತಿ ಹುಡುಕಬೇಕು ಅನ್ನೋಕ್ಕೂ ಯಾವುದೇ ಸಾಕ್ಷಿಗಳು ಸಿಗ್ತಾ ಇರಲಿಲ್ಲ. ಪೊಲೀಸರ ಇತಿಹಾಸದಲ್ಲೇ ಇದು ಒಂದು ದೊಡ್ಡ ಕ್ರೈಮ್. ಇದನ್ನು ಮಾಡಿದವನು ಯಾರು ಅಂತ ಗೊತ್ತಾಗ್ದೇ ಎಲ್ಲ ಪೊಲೀಸರು ತಲೆ ಚಿಟ್ಟಾಗ್ಬಿಟ್ಟಿತ್ತು. ಯಾವ ಥರ ಈ ಹಂತಕನ್ನು ಹಿಡಿಯೋದು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ಕಾರಣ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಕೊಲೆ ಮಾಡೋ ರೀತಿ ಮಾತ್ರ ಒಂದೇ ರೀತಿ ಇತ್ತು. ಈ ಸೈಕೋ ಕಿಲ್ಲರ್ ಯಾತಕ್ಕೋಸ್ಕರ ಕೊಲೆ ಮಾಡ್ತಾ ಇದ್ದಾನೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇರಲ್ಲ. ಒಂದು ದಿನ ರಾತ್ರಿ ಅಲೆಕ್ಸ್ ಎಂಬ ಪೊಲೀಸ್ ಆಫೀಸರ್ ಪ್ಯಾಟ್ರೋಲಿಂಗ್ ಟೈಮಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ. ಆ ವ್ಯಕ್ತಿ ತುಂಬ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾನೆ. ಅವನನ್ನು ಏನು ಮಾಡ್ತಾರೆ, ಕರ್ಕೊಬಂದು ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ನಿಗೂಢತೆಯಿಂದ ಕೂಡಿರ್ತಾನೆ ವ್ಯಕ್ತಿ. ಯಾವುದೇ ರೀತಿಯ ವಿಚಾರಣೆಗೂ ಆತ ಬಗ್ದೆ ಇನ್ನೇನೋ ಅವನ್ನ ಬಿಟ್ಬಿಡ್ಬೇಕು ಅಂತ ಇರಬೇಕಾದ್ರೆ ಅವನಿಗೆ ಊಟ ಮಾಡೋಕ್ಕೆ ಊಟ ಕೊಟ್ಟಿರೋದಿಲ್ಲ. ಆಗ ಆತ ಬಾಯಿ ಬಿಟ್ಟು, ನಾನು ಎಲ್ಲವನ್ನ ಒಪ್ಕೋತೀನಿ, ನನಗೊಂದು ಒಳ್ಳೆ ಚಿಕನ್ ಊಟ ಕೊಡಿಸಿ, ಒಂದು ಕನ್ನಡಿ ತಂದು ಕೊಡಿ ಅಂತ ಕೇಳ್ತಾನೆ. ಅಲೆಕ್ಸ್ ಅವರು ಏನು ಮಾಡ್ತಾರೆ, ಅವನಿಗೊಂದು ಒಳ್ಳೆ ಚಿಕನ್ ಊಟ ಮತ್ತು ಒಂದು ಕನ್ನಡಿಯನ್ನು ತಂದು ಕೊಡ್ತಾರೆ. ಒಳ್ಳೆ ಊಟ ಮಾಡಿದ ಆತ ಕನ್ನಡಿ ಮುಂದೆ ನೀಟಾಗಿ ತಲೆ ಬಾಚಿಕೊಂಡು ಒಂದು ಸತ್ಯವನ್ನು ಬಾಯ್ಬಿಡ್ತಾನೆ. ಆ ಸತ್ಯ ಏನಂತಂದರೆ, 41 ಕೊಲೆಗಳನ್ನ ಮಾಡಿದಂತಹ ಆ ಸರಣಿ ಹಂತಕ ನಾನೇ ಅಂತ. ಅವನ ಹೆಸರು ರಾಮನ್ ರಾಘವ್ ಅಂತ ಆವಾಗ ಪೊಲೀಸರಿಗೆ ಗೊತ್ತಾಗುತ್ತೆ. ಅಂದಿನ ಬಾಂಬೆ, ಇಂದಿನ ಮುಂಬೈ, ಈ ನಗರದಲ್ಲಿ ಜನ ಆ ಟೈಮಲ್ಲಿ ತಮ್ಮ ಮನೆಗಳನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಕೈಯಲ್ಲಿ ದೊಣ್ಣೆಗಳನ್ನು, ಆಯುಧಗಳನ್ನ ಹಿಡ್ಕೊಂಡು ರಾತ್ರಿಯೆಲ್ಲ ಕಾವಲು ಕಾಯುವಂಥ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಕಾರಣ ಈ ವ್ಯಕ್ತಿ ಪೊಲೀಸ್ ಸ್ಟೇಷನಲ್ಲೇ ಕೂತ್ಕೊಂಡು ಚಿಕನ್ ತರಿಸ್ಕೊಂಡು ಚೆನ್ನಾಗಿ ಊಟ ಮಾಡಿ ಅನಂತರ ನಾನೇ ಈ ಕೊಲೆಗಳನ್ನ ಮಾಡಿದೆ ಅಂತ ಬಾಯ್ಬಿಟ್ಟಿದ್ದ ಈ ಸರಣಿ ಹಂತಕ ರಾಘವ್. ಇಷ್ಟೆಲ್ಲ ಸರಣಿ ಕೊಲೆಗಳನ್ನ ಮಾಡಿದಂತಹ ಆ ರಾಮನ್ ರಾಘವ್ ಇದನ್ನಲ್ಲ, ಅವನು ಆ ಕೊಲೆಗಳನ್ನ ಮಾಡೋಕ್ಕೆ ಕೊಟ್ಟಂತಹ ಒಂದು ಸಾಕ್ಷಿ ಇದೆಯಲ್ಲ, ಅಂದರೆ ಏನಕ್ಕೋಸ್ಕರ ಅವನು ಕೊಲೆ ಮಾಡ್ದ ಅಂತ ನೀವು ತಿಳ್ಕೊಬಿಟ್ರೆ ನಿಜವಾಗ್ಲೂ ನೀವು ಬೆಚ್ಚೋಗ್ಬಿಡ್ತೀರ. ಒಂದ್ಸಲ ಟೀ ಅಂಗಡಿಗೆ ಹೋಗಿ ಟೀ ಚೆನ್ನಾಗಿ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ 2 ಕೊಲೆ ಮಾಡ್ತಾನೆ.
ನೆಕ್ಸ್ಟ್ ರೋಡಲ್ಲಿ ಹೋಗಬೇಕಾದ್ರೆ ಒಂದು ವಾಸನೆ, ಊಟದ ಸುವಾಸನೆ ಬರ್ತಿದ್ದೆ. ಅದನ್ನು ನೋಡಿ ಆ ಊಟ ಮಾಡೋಕ್ಕೋಸ್ಕರ ಹೋಗಿ ಆ ಮನೆಯವ್ರನ್ನ ಹೊಡೆದು ಸಾಯಿಸಿ ಆ ಊಟವನ್ನು ಮಾಡ್ತಾನೆ. ಇದಕ್ಕೆಲ್ಲ ಕೊಟ್ಟಂಥ ಉತ್ತರ ಏನು ಅಂದರೆ, ಅವನು ಊಟಕ್ಕೋಸ್ಕರ, ರುಚಿಯಾದ ಊಟಕ್ಕೋಸ್ಕರನೇ 41 ಸರಣಿ ಕೊಲೆಗಳನ್ನು ಆತ ಮಾಡಿರ್ತಾನೆ. ಆತನ ಮನಸ್ಸಿನಲ್ಲಿ ದೇವರು ಬಂದು ಅವನಿಗೆ ಹೇಳ್ತಾ ಇದ್ದಂತೆ, ಈ ಕೆಲಸವನ್ನು ನೀನು ಮಾಡಬೇಕು, ಇವರನ್ನು ನೀನು ಸಾಯಿಸಬೇಕು ಅಂತ ಹೇಳಿದಕ್ಕೋಸ್ಕರ, ಆತನ ಮನಸ್ಸಲ್ಲಿ ದೇವರೇ ಹೇಳಿದಕ್ಕೋಸ್ಕರ ನಾನು ಈ ಕೊಲೆಗಳನ್ನ ಮಾಡಿದೆ ಅಂತ ಆತ ವಿಚಾರಣೆಯಲ್ಲಿ ಬಾಯಿ ಬಿಡ್ತಾನೆ. ಕೊನೆಯದಾಗಿ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದಾಗ ಆತನಿಗೆ ಕ್ರಾನಿಕ್ ಪ್ಯಾರನೈಡ್ ಎಂಬ ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ದಾನೆ ಅಂತ ವಕೀಲರು ವಾದವನ್ನು ಮುಂದಿಡ್ತಾರೆ. ಇದರಿಂದಾಗಿ ಕೋರ್ಟ್ ಆತನಿಗೆ ಮರಣದಂಡನೆಯನ್ನು ರದ್ದು ಮಾಡಿ ಜೀವಾವಧಿ ಶಿಕ್ಷೆಯನ್ನು ಕೊಡ್ತದೆ. 1995ನೇ ಇಸ್ವಿಯಲ್ಲಿ ಆತ ಕಿಡ್ನಿ ವೈಫಲ್ಯದಿಂದಾಗಿ ಮರಣ ಹೊಂದ್ತಾನೆ. ಸ್ನೇಹಿತರೆ, ಈಗ ನೀವು ಹೇಳಿ, ಒಂದು ಊಟಕ್ಕೋಸ್ಕರ ಒಬ್ಬ ವ್ಯಕ್ತಿ ಈ ರೀತಿ ಮಾಡಿದ್ದು ಸರಿಯಾ ತಪ್ಪ ಅನ್ನೋದನ್ನು ನಾವು ನಿಮ್ಮ ವಿವೇಚನೆಗೆ ಬಿಡ್ತಾ ಇದ್ದೀನಿ. ಇದರಲ್ಲಿ ನಿಮಗೇನಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಮೊಟ್ಟ ಮೊದಲ ಬಾರಿಗೆ ನನ್ನ ಚಾನಲ್ಗೆ ನೀವು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.